ಮಲ್ಲಿ ಮಲ್ಲಿ ಎಲ್ಲೋದ್ಲು ಮನೆ ಮುಂದೆ ಗುಡ್ಸು ಇಲ್ಲ. ನಾನಿಲ್ಲ ಅಂತ ಅವನ ಜೊತೆ ಮನೇಲೇ ಇದ್ಬಿಡ್ತಾಳೆ. ನೋಡ ಹೇಗಿದೆಯಪ್ಪ? ಹೇಗಿದೆಯೋ ಶ್ರೀಕಾಂತ? ಮಲ್ಲಿಯಲ್ಲಿ ಅದು ಮಲ್ಲಿ ಎಲ್ಲಿ? ಶ್ರೀಕಾಂತ, ಪ್ರಯಾಣ ಮಾಡ್ಕೊಂಡು ಬಂದಿದ್ಯಾ, ಸುಸ್ತಾಗಿರುತ್ತೆ, ಒಳಗೆ ನಡಿ. ನಿಜ ಹೇಳು, ಔಟ್ ಹೌಸ್ ಯಾಕೆ ಬೀಗ ಆಗಿದೆ? ಮಲ್ಲಿ ಎಲ್ಲಿ ಹೋಗಿದ್ದಾಳೆ? ಒಳಗೆ ಬಾರೋ, ಎಲ್ಲ ಹೇಳ್ತೀನಿ. ಅಮ್ಮ, ನಾನು ನಿನ್ ಕೇಳ್ತಾ ಇರೋದು ಮಲ್ಲಿ ಎಲ್ಲಿ ಅಂತ. ಅದು ಮಲ್ಲಿ ಅಮ್ಮ, ಇನ್ನು ನಿಂದೇನೋ ಮುಚ್ಚಿಡ್ತಾ ಇದೆಯಾ? ಮನ ಬರ್ತೀನಿ. ಮಲ್ಲಿ ಎಲ್ಲಿ? ನನ್ನ ಪ್ರಶ್ನೆಗೆ ಈಗಲೇ ಉತ್ತರ ಬೇಕು ನನಗೆ. ಅವಳು ಇಲ್ಲಿಲ್ಲ. ಏನಮ್ಮ ಹೇಳ್ತಿದ್ಯಾ ನೀನು? ಶ್ರೀಕಾಂತ, ನೀನು ಮೊದಲು ಒಳಗೆ ಬಾ, ನನ್ನ ನಿಧಾನಕ್ಕೆ ಎಲ್ಲಾನು ಹೇಳ್ತೀನಿ. ಬೇಕಾಗಿಲ್ಲ, ನನಗೆ ಬೇಕಾಗಿಲ್ಲ. ನಾನು ಇಲ್ಲೇ ಇರ್ತೀನಿ. ನನಗೆ ಈ ಕ್ಷಣನೇ ಗೊತ್ತಾಗ್ಬೇಕು ಮಲ್ಲಿ ಎಲ್ಲಿದ್ದಾಳೆ ಅಂತ. ಅಮ್ಮ, ಬೇಗ ಹೇಳು, ನನ್ನ ಮಲ್ಲಿಗೆ ಏನಾಗಿದೆ? ಅದು ಶ್ರೀಕಾಂತ, ನಾನು ಬೇಕಂತೆ ಮಾಡಲಿಲ್ಲ ಕಣೋ. ಗೊತ್ತಿದ್ದೋ ಗೊತ್ತಿಲ್ದೇನೋ. ಸುತ್ತಿ ಬಳಸಿ ಮಾತಾಡ್ಬೇಡಮ್ಮ, ನೇರವಾಗಿ ಹೇಳು, ಮಲ್ಲಿ ಎಲ್ಲಿ? ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ ಅಂದ್ರೆ ಏನಮ್ಮ ಅರ್ಥ? ಅವಳೇನು ಮನೆ ಬಿಟ್ಟು ಹೋಗಿರಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ಎಲ್ಲಿ? ಅವಳನ್ನ ನಾನೇ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟೆ ಕಣೋ. ಅವತ್ತು ಏನಾಯ್ತು ಅಂದ್ರೆ, ನಾನು ರಾತ್ರಿ ಔಟ್ ಹೌಸ್ ಹತ್ರ ಹೋಗಿದ್ದೆ. ಆ ಮನೆಗೆ ಬಂದಾಗಲೇ ಕಿತ್ ಬಿಸಾಕ್ಬಿಟ್ಟೆ. ಎಸಿದು ಏನು ಮಾಡ್ತೀಯಾ? ಇಂಥ ದೊಡ್ಡ ಮನೆ ದಣಿ ಸಿಗ್ತಾರೆ ಅಂದರೆ ನಾನು ಕಟ್ಟಿದ ತಾಳಿ ಯಾಕೆ ಬೇಕು ಹೇಳು? ನೀನು ಮಾಡಿದ ಪ್ರೀತಿ ನಾಟಕನ ನಾನು ನಂಬಿದ ಹಾಗೆ ಈ ಮನೆಯವರು ನಂಬಿದ್ದಾರೆ ಮಲ್ಲಿ. ನೀನೆಂಥವಳು ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ನೀನು ದುಡ್ಡಿನ ಮೋಹಕ್ಕೆ ಬಿದ್ದಿರೋಳು. ಆಸ್ತಿಗೋಸ್ಕರ ಚಿಕ್ಕ ಮಾತ್ರ ತಲೆ ಕೆಡಿಸಿರೋಳು. ಇಷ್ಟೇ ಕಣ ನಡೆದಿದ್ದು. ನೀನೇ ಹೇಳು, ಇದ್ರಲ್ಲಿ ನನ್ನ ತಪ್ಪೇನು? ಶ್ರೀಕಾಂತ, 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 ಶ್ರೀಕಾಂತ.
ಮಲ್ಲಿ ಎಲ್ಲಿಗೆ ಹೋಗ್ಬಿಟ್ಟೆ ನೀನು? ನಾನು ಬರೋವರೆಗೂ ಕಾಯ್ತಿರ್ತೀನಿ ಎಂದಿದ್ದೆ. ಈಗ ನನಗೆ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗ್ಬಿಟ್ಟೆ? ನಂದೇ ತಪ್ಪು. ಯಾರು ಮನುಷ್ಯರಿಲ್ಲ ಅಂತ ಗೊತ್ತಿದ್ದು ನಿನ್ನ ಬಿಟ್ಟು ಇಷ್ಟು ದಿನ ಹೋಗ್ಬಾರ್ದಾಗಿತ್ತು. ನಾನು ಕ್ಷಮಿಸ್ಬಿಡು ಮಲ್ಲಿ, ದಯವಿಟ್ಟು ನನಗೆ ಕ್ಷಮಿಸು. ಹುಡುಕ್ತೀನಿ ಮಲ್ಲಿ, ನೀನು ಎಲ್ಲೇ ಇದ್ರು ನಾನು ನಿನ್ನನ್ನು ಹುಡುಕ್ತೀನಿ. ಯಾಕಣೋ ಅವಾಗ್ಲಿಂದ ಕೈನೇ ನೋಡ್ಕೊತಾ ಇದೀಯಾ? ಈ ಕೈಗೊಂದು ಬಂಗಾರದ ಬ್ರೇಸ್ಲೆಟ್ ಹಾಕಿದ್ರೆ ಹೆಂಗಿರ್ತದಲ್ಲ ಸಿಂಗಾರಿ? ಯಾಕಲಾ ಚೆನ್ನಾಗಿರಕ್ಕಿಲ್ವಾ? ಚಂದಾಗಿರ್ತದೆ. ಕರಿ ಗೊಬ್ಬೆ ಮರಕ್ಕೆ ಚಿನ್ನ ಏರಿಸ್ದಂಗೆ. ಈ ಕೈ ಬೆಲೆ ನಿಂಗೇನ್ಲ ಗೊತ್ತು? ಹೊಡಿಬೇಡ ಕಣೋ, ಕಾಸಿಲ್ಲ ಅಂತ ಹೇಳ್ತಾ ಇದ್ದೆ. ಈಗೆಲ್ಲಿಂದ ಬಂದದು ದುಡ್ಡು ಚಿನ್ನ ಮಾಡ್ಸಕ್ಕೆ? ಕಾಸು ಈಗಲೂ ಇಲ್ಲ ಸಿಂಗ್ರಿ, ಆದರೆ 1 ರೂಪಾಯಿ ಖರ್ಚು ಮಾಡಿದ್ರೆ 1 ಲಕ್ಷ ಬರೋ ದಾರಿ ಇರೋವಾಗ ಕಾಸಿಗೆ ಯಾಕಲ ಚಿಂತೆ ಮಾಡಬೇಕು? ನಿನಗೆಲ್ಲ ಇವತ್ತು ತಗೊಂಡಿದ್ದು ಜಾಸ್ತಿ ಆಯ್ತದೆ ಅನ್ಸುತ್ತೆ. ಇತ್ತೀಚೆಗೆ ಯಾಕೋ ನೀನು ಬಾಯಿ ಬಿಟ್ರೆ ಹೊಡೆಯೋಕ್ಕೆ ಬತ್ತೀಯ. ನನಗೆ ನಿನ್ ಗೋಪಿ ಅಣ್ಣನಿಗೆ ಎದುರು ಮಾತಾಡಂಗಾದ್ಯಾ ನೀನು? ಈಗ ನೋಡು ತೋರಿಸ್ತೀನಿ ಕರಾಮತ್ನ ನಾನು. ನನಗೆ ಬ್ರೇಸ್ಲೆಟ್ ಇಲ್ಲ, ನೋಡ್ತಾ ಇರಿ ಈಗ. ಹಲೋ, ನಮಸ್ಕಾರ. ಅಡ್ಬಿದ್ದೆ ಅಮ್ಮವ್ರೆ. ನೀನಾ? ಹ್ಞೂ ಅಮ್ಮವ್ರೆ, ನಾನೇ ಗೋಪಿ, ನಿಮ್ಮ ದಾಸ ಅನ್ನೋ ದಾಸ. ಹಾಂ, ಹೇಳು. ಮಲ್ಲಿ ಸಿಕ್ಕಿದ್ಲಾ ಮಲ್ಲಿ? ಸಿಗ್ತಾಳೆ, ಸಿಗದೆ ಎಲ್ಲೋಯ್ತಾಳೆ. ಮಲ್ಲಿ ಇರೋ ಜಾಗ ಪಕ್ಕ ಗೊತ್ತಾಗದೆ ಅಮ್ಮವ್ರೆ. ಹೌದಾ? ಎಲ್ಲಿದ್ದಾಳೆ ಮಲ್ಲಿ? ಈಗಿಂದೀಗಲೇ ಹೋಗಿ ಕರ್ಕೊಂಡು ಬಂದ್ಬಿಡು ಅವಳ. ಈಗಿಂದೀಗಲೇ ಹೋಗಿ ಕರ್ಕೊಂಬರ್ಬೋದು, ಆದರೆ ಅವಳಿರೋ ಜಾಗ ಯಾನೇ ದೂರ ಆಯ್ತದೆ. ಎಲ್ಲಿದ್ರೂ ಪರವಾಗಿಲ್ಲ, ಎಷ್ಟು ದೂರ ಇದ್ರೂ ಪರವಾಗಿಲ್ಲ, ನೀ ತಕ್ಷಣ ಹೋಗಿ ಅವಳನ್ನ ಕರ್ಕೊಂಡು ಬಂದ್ಬಿಡು. ಹೋಗ್ಬೇಕು, ಕರ್ಕೊಂಬರ್ಬೇಕು, ನಿಮಗೆ ಒಪ್ಪಿಸ್ಬೇಕು ಅಂತಲೇ ನನಗೂ ಆಸೆ. ಆದ್ರೆ ಏನು ಮಾಡಲಿ, ನಡ್ಕೊಂಡೋಗಿ ಕರ್ಕೊಂಬರೋಷ್ಟು ಹತ್ತಿರದಲ್ಲಿಲ್ಲ. ಬಸ್ಸೋ ಟ್ರೈನೋ ಹಿಡ್ಕೊಂಡು ಹೋಗ್ಬೇಕು, ಯಾಕೆ ನನ್ನ ಖರ್ಚು ಬೇರೆ. ಇದೆಲ್ಲ ಆಗಬೇಕು ಅಂದರೆ ಅರ್ಥ ಆಯ್ತು. ನೀನು ಅದ್ರ ಚಿಂತೆ ಬಿಡು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ. ನನಗೆ ಮಲ್ಲಿ ಬೇಕು ಅಷ್ಟೇ. ಆಯ್ತಮ್ಮವ್ರೆ, ನನ್ನ ಕೈಗೆ ಕಾಸು ಬರ್ತಾ ಇದ್ದಂಗೆ ಹಿಂಗೋಗಿ ಹಂಗೆ ಕರ್ಕೊಂಬಂದ್ಬಿಡ್ತೀನಿ. ನೀವೇನು ವರಿನೇ ಮಾಡ್ಕೋಬೇಡಿ, ನನಗೆ ಕೆಲಸ ಒಪ್ಸಿದಿರಿ ತಾನೆ. ಮಲ್ಲಿ ಸಿಕ್ಕಿದ್ದು ಮನೆಗೆ ಬಂದು ಅಂತ ಅನ್ಕೊಂಬಿಡಿ ಅಟೆಯ. ಕೆಲಸ ಆದಷ್ಟು ಬೇಗ ಆಗಬೇಕು. ಆಯ್ತಮ್ಮವ್ರೆ, ನೀವೇನು ಯೋಚನೆ ಮಾಡಬೇಡಿ, ಇಡ್ತೀನಿ. ಸರಿ. ಗೌರಿ, ಮಲ್ಲಿ ಸಿಕ್ಬಿಟ್ಲಂತೆ. ಅದನ್ನ ಹೇಳಕ್ಕೆ ಅಂತಾನೆ ಗೋಪಿ ಫೋನ್ ಮಾಡಿದ್ದ. ಆದಷ್ಟು ಬೇಗ ಹೋಗಿ ಕರ್ಕೊಂಡು ಬಂದ್ಬಿಡು ಅಂದೆ. ಹ್ಞೂ ಅಂತ ಒಪ್ಕೊಂಡ. ಬಾ, ಒಳ್ಳೆ ಸುದ್ದಿ ಕೊಟ್ಟ ಆ ಪುಣ್ಯಾತ್ಮ. ಆದರೆ ಅಮ್ಮ, ಅವ್ನು ಮತ್ತೆ ದುಡ್ಡು ಕಾಸು ಅಂತೇನೋ ಕೇಳ್ದಾಗಿತ್ತು. ಹ್ಞೂ ಗೌರಿ, ಹೋದ್ಸಲ ವ್ಯವಸ್ಥೆ ಮಾಡಿದ್ನಲ್ಲ, ಅದೇ ಥರ ಅಂದರೆ ನಿಮ್ಮ ಒಡವೆಗಳನ್ನ. ಹೋಗ್ಲಿ ಬಿಡಿ, ಒಟ್ಟು ಮಲ್ಲಿ ಮನೆಗೆ ಬೇಗ ಬಂದರೆ ಸಾಕು ಅಲ್ವಾ?
₹3 ಖರ್ಚು ಮಾಡಿ 3 ಲಕ್ಷ ಬರೋ ದಾರಿ ಮಾಡ್ಕೊಂಡಿವ್ನಿ. ಈಗೇನಂದಿಯಾ? ಈಗ ಅಲ್ಲಿ ಚಿಲ್ಕ ಹಾಕತ್ತದೆ. ಡಬ್ಬದಿಂದ ಚೀಲ ತೆಗಿತದೆ. ಆ ಚೀಲದೊಳಗೆ ಬಳೆ ಒಡವೆಗಳನ್ನೆಲ್ಲ ಹಾಕತ್ತದೆ. ನೋಬಡಿ ಸೀಯಿಂಗ ಅಂತ ಆ ಕಡೆ ಈ ಕಡೆ ನೋಡ್ತದೆ. ದಿಂಬನಡಿಗಿಟ್ಕತ್ತದೆ. ನಿಯತ್ತಾಗಿ ಆ ಒಡವೆಗಳನ್ನ ಹೆಂಗೋ ನಮಗೆ ತಲುಪಿಸುತ್ತೆ. ನೀ ಏನ ಹೇಳೋ ಸಿಂಗ್ರೆ, ಆ ಅಮ್ಮನೂ ಒಂದೇ, ಪುಣ್ಯಕೋಟಿ ಹಸನೂ ಒಂದೇ. ದೇವ್ರು ಸಂದಾಕಿಟ್ಟಿರ್ಬೇಕು ಅವ್ರನ್ನ. ಆ ಚಿನ್ನದ ಒಡವೆಗಳನ್ನೆಲ್ಲ ಮಾರಾಟ ಮಾಡಿ ದುಡ್ಡು ತಗೊಂಡು ಮಲ್ಲಿನ ಕರ್ಕೊಂಬಂದ್ಬಿಡೋದಯ್ಯ. ಅತ್ತೆ ನನ್ನ ಮೊಕ್ಕಕ್ಕೆ ಮಲ್ಲಿ ಎಲ್ಲವಳೆ ಅಂತ ನನಗೇನ್ಲ ಗೊತ್ತು. ಈ ಕೈಗೆ ಚಿನ್ನದ ಬ್ರೇಸ್ಲೆಟ್ ಹಾಕಬೇಕು ಅಂತ ಆಸೆ ಆಯ್ತು. ಸುಮ್ಮನೆ ಹಂಗೆ ಒಂದು ಪದ ಬಿಟ್ಟೆ, ಅಟೆಯ. ವಾ, ಆದ್ರೂ ಸಿಂಗ್ರಿ, ಆ ಚಿನ್ನದ್ದೆಲ್ಲ ಹಾಕೊಂಡು ಬೈಕ್ನಲ್ಲಿ ಓಡಾಡೋದು ಮರ್ಯಾದಿಲ್ಲ. ನನಗೇಂತ ಒಂದು ಕಾರ್ ಇದ್ದಿದ್ರೆ ಸಿಂಗ್ರಿ. ಕಾರ ಆಟೋ ದುಡ್ಡೆಲ್ಲ ಐತೆ ನಿಂತವ. ಅದಕ್ಕೇನು ಈಗ ನೋಡೀಗ ನಾನು ನಿನ್ಗೆ ಅವತ್ತೇ ಹೇಳಿದೆ, ನಾನು ನೋಡಿದ ಇದೇ ಹುಡುಗಿನ, ಆ ಹುಡುಗಿ ಇಲ್ಲಿ ಬಂದಾಳೆ ಅಂತ. ನನ್ನ ಮಾತು ಎಲ್ಲಿ ಕೇಳಿದೆ ನೀನು? ಮಲ್ಲಿ ಇಲ್ಲಿಗೆ ಯಾಕೆ ಬರ್ತಾಳೆ ಅಂತ ನನ್ನ ತಲೆಯಲ್ಲಿ ಇತ್ತುಕೊಣೋ. ಇದು ಅಲ್ಲದೆ ಮಲ್ಲಿ ಸಿಟಿಗೆ ಬರ್ತಾಳೆ ಅನ್ನೋದು ನಾನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಅನುಮಾನ ಪಡಲಿಲ್ಲ ಅಷ್ಟೇ. ಇದು ನಾನು ಇನ್ನೂ ನಂಬೋ ಬಿಡೋ ಪ್ರಶ್ನೆ ಅಲ್ಲ. ಮನೇಲಿ ಇಷ್ಟೆಲ್ಲ ಆಗಿದೆ ಅಂತ ನನಗೆ ಹೇಗೋ ಗೊತ್ತಾಗಬೇಕು. ಅಮ್ಮ ಹೇಳಿದ್ ಕೇಳಿದ್ಮೇಲೆ ನನಗೆ ಕೈಕಾಲೇ ನಿಂತೋಯ್ತು. ಏನು ಅದು ಒಂದು ಮನೇನ? ಅಲ್ಲಿರೋರು ಒಂದು ಮನುಷ್ಯರ? ಮಲ್ಲಿ ಯಾಕೆ ಆ ಟೆಂಪೋ ಹತ್ತಿದ್ಲು? ಯಾಕಿದೆ ಊರಿಗೆ ಬಂದ್ಲು? ಒಂದು ಅರ್ಥ ಆಗ್ತಿಲ್ಲ. ರಂಜನ್, ಒಂದ್ ವೇಳೆ ಮಲ್ಲಿ ನನ್ನೇನಾರು ಹುಡ್ಕೊಂಡು ಅದು ಹೇಗೆ ಸಾಧ್ಯ ಶ್ರೀಕಾಂತ? ಅವಳಿಗೆ ನೀನು ಅಡ್ರೆಸ್ ಕೊಟ್ಟು ಬಂದಿದ್ಯಾ? ಆ ಹುಡುಗಿಗೆ ಅವಳ ಹಳ್ಳಿ ನಿಮ್ಮ ಹಳ್ಳಿ ಬಿಟ್ರೆ ಬೇರೆ ಊರೇ ಗೊತ್ತಿಲ್ಲ ಅಂತೀಯ. ಅಂಥದ್ರಲ್ಲಿ ಅದೇ ನನಗೂ ಗೊತ್ತಾಗ್ತಿಲ್ಲ ರಂಜನ್. ಎಲ್ಲೋದ್ಲು, ಏನಾದ್ಲು? ಯೋಚನೆ ಮಾಡಿದಷ್ಟು ನನಗೆ ತಲೆ ಕೆಡ್ತಾ ಇದೆ. ಹುಚ್ಚ ಆಗ್ತಿದ್ದೀನಿ ನಾನು. ಜೀವಕ್ಕೇನಾದ್ರು ಬರೀ ಕೆಟ್ಟದ್ದೇ ಯೋಚನೆ ಮಾಡಬೇಡ ಶ್ರೀಕಾಂತ. ಹಾಗೇನು ಆಗಿರಲ್ಲ. ಏ ರಂಜನ್, ನೀನ್ ಮಲ್ಲಿನ ಎಲ್ಲಿ ನೋಡ್ದೆ ಅಂದ? ನನ್ನ ಜಾಗಕ್ಕೆ ಕರ್ಕೊಂಡೋಗಿ. ಈಗ ಅವಳೆಲ್ಲಿರ್ತಾಳಲ್ಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣ. ನನ್ನ ಅಲ್ಲಿ ಕರ್ಕೊಂಡೋಗು. ಮಲ್ಲಿ ಬಗ್ಗೆ ಏನಾರು ಗೊತ್ತಾಗ್ಬೋದು. ಅಂದ್ರೆ ಶ್ರೀಕಾಂತ, ರಂಜನ್, ನನ್ನ ಅಲ್ಲಿ ಕರ್ಕೊಂಡೋಗು ಪ್ಲೀಸ್. ಆಯ್ತಪ್ಪ, ಸರಿ ಬಾ. ಹಲೋ. ಅಡ್ಡ ಬಿದ್ದೆ ಸೌಕರ್ರೆ. ನೀನ ಹೇಳು. ನಾನೀಗ ಏನು ಮಾಡಲಿ? ಓದಿಯ ಪಿಶಾಚಿಂದ್ರ ಬಂದ್ಯಾ ಗವಾಕ್ಷಿ ಅಂತ ತಿರ್ಗಾ ಗ್ರಾಚಾರ ನನಗೆ ಒಕ್ಕರ್ಸ್ಕೊಂಡ್ಬಿಟ್ಟದೆ. ಅದೇನು ಬೊಗಳ್ಬೇಕಂತಿದ್ಯೋ ನೆಟ್ಟಗೆ ಬೊಗಳು. ಕೋಪ ಮಾಡ್ಕೋಬೇಡಿ ದಣಿ. ಆ ಮಲ್ಲಿ ಏನು ಮಲ್ಲಿನ ತಿರ್ಗಾ ನನ್ನ ಹತ್ರನೇ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟವಳೆ. ನನ್ನನ್ನು ಅರಮನೆ ಕರ್ಕೊಂಡೋಗಿ ಸೇರಿಸು ಗೋಪಿ ಅಣ್ಣ ಅಂತ ಗೋಗರಿತಾವಳೆ. ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಆ ಮಲ್ಲಿನ ಏನು ಮಾಡಲಿ ಸೌಕರ್ರೆ? ಲೇ ಬೇಕುಫಾ, ಅವಳು ಹುಡುಕ್ಬೇಡ ಅಂತ ಹೇಳಿಲ್ವ ನಾನು?
ನಾನು ಹುಡುಕ್ಲಿಲ್ಲ ಸೌಕರ್ಯ, ಅವಳಾಗವಳೆ ಸಿಗಾಕೊಂಡ್ಲು. ಈಗ ಅವಳನ್ನ ಏನ್ ಮಾಡ್ಲಿ ಸೌಕರ್ಯ? ಬೇಕಾದ್ ಮಾಡು. ಹಂಗಾರೆ ತಗೊಂಡೋಗಿ ಅಮ್ಮವ್ರಿಗೆ ಒಪ್ಪಿಸ್ಬಿಡ್ತೀನಿ. ಲೇ ಕೊಟ್ಟು ನನ್ನ ಮಗನೇ, ಅವಳು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಮತ್ತೆ ಕರ್ಕೊಂಬರ್ಬೇಡ. ಅವಳು ನಿಂಗೆ ಸಿಕ್ಕಿದಳ, ನೀನೇ ಇಟ್ಕೊ, ನಿನ್ನ ಕೆಲಸಕ್ಕೆ ಬಳಸ್ಕೋ. ನೋಡ, ನಿನ್ನ ಹತ್ರ ಅವಳನ್ನ ಇಟ್ಕೊಳಕ್ಕಾಗಲಿಲ್ಲ ಅಂದರೆ ಬೇಡ, ಇಲ್ಲಿಂದ ದೂರ ಕರ್ಕೊಂಡೋಗು. ಬಾಂಬೆಗೆ ಕರ್ಕೊಂಡೋಗ್ಬಿಡು. ಅದಕ್ಕೆ ಬೇಕಾದಷ್ಟು ದುಡ್ಡು ನಾನು ಕೊಡ್ತೀನಿ. ನಾಳೆನೇ ಕರ್ಕೊಂಡೋಗು. ಬಾಂಬೆಗಂದ್ರೆ ರೈಲ್ನಾಗ ಕರ್ಕೊಂಡು ಹೋಗ್ಬೇಕು. ರೈಲ್ ಯಾಕೆ, ನಾನೇ ದುಡ್ಡು ಕೊಡ್ತೀನಿ, ವಿಮಾನದಲ್ಲಿ ಸಾಗಿಸು. ಒಟ್ಟಿನಲ್ಲಿ ಅವಳಿ ಮನೆಗೆ ವಾಪಸ್ ಬರಬಾರ್ದು. ಅರ್ಥ ಆಯ್ತಾ? ಆಯ್ತು ಸೌಕರ್ಯ, ಆಯ್ತು ಸೌಕರ್ಯ, ನೀವು ಹೇಳ್ದಂಗೆ. ಹಾಂ. ಹಿಂಗಾರಿ ಬಸ್ಸು ಟ್ರೈನ್ನಾಗ ಓಡಾಡ್ತಾ ಇದ್ದವ್ರು ನಾವು ವಿಮಾನದಾಗ ಓಡಾಡಂಗಾಯ್ತಲ್ಲೋ. ನಿಂತ್ಕೊಳ್ಳಿ. ಯಾರ ಹತ್ರ ಮಾತಾಡ್ತಿದ್ರಿ? ಇದು ನನ್ನ ಸ್ನೇಹಿತ ಹತ್ರ. ಸ್ನೇಹಿತರು ಅಂದ್ರೆ? ಸ್ನೇಹಿತರು ಅಂದರೆ ಸ್ನೇಹಿತರು. ಹೆಸರಿಲ್ವಾ ಅವ್ರಿಗೆ? ಇದೆ, ಯಾಕಿಲ್ಲ? ಅದೆಲ್ಲ ನಿಂಗೆ ಯಾಕೆ? ಗೋಪಿ ಅಂತನಾ? ಏನ್ ನಡೀತಿದೆ ಈ ಮನೇಲಿ? ನಿಮಗೂ ಅಮ್ಮನಿಗೂ ಸರಿಯಾಗಿ ಟೋಪಿ ಹಾಕ್ತಾ ಇದ್ದಾನ ಅವನು. ಏನೇ ಹೇಳ್ತಾ ಇದ್ದೆ ನೀನು? ನಿಮಗೆ ಫೋನ್ ಮಾಡಿ ಮಲ್ಲಿ ಸಿಕ್ಕಿದಾಳೆ ಅಂತ ಹೇಳ್ದ ಅಲ್ವಾ? ಈಗ ತಾನೇ ಅಮ್ಮನಿಗೆ ಫೋನ್ ಮಾಡಿ ಮಲ್ಲಿ ಸಿಕ್ಕಿಲ್ಲ, ದುಡ್ಡು ಕೊಡಿ, ಹುಡುಕ್ಬೇಕು ಅಂತ ಕೇಳ್ದ. ನಿಮಗೆ ಮಲ್ಲಿ ಸಿಕ್ಕಿದಾಳೆ, ದುಡ್ಡು ಕೊಡಿ ಅಂತಿದ್ದಾನೆ. ಒಟ್ನಲ್ಲಿ ಈ ಮನೇಲಿ ನಡೀತಿರೋ ರಾಜಕೀಯದಲ್ಲಿ ಅವ್ನು ಚೆನ್ನಾಗಿ ಲಾಭ ಮಾಡ್ಕೋತಾ ಇದ್ದಾನೆ. ನಿಜ ಹೇಳ್ತಾ ಇದ್ದೆ ನೀನು? ನಮ್ಮ ಮಕ್ಕಳ ಹಣೆಗೂ ನಿಜ ರೀ. ಈಗ ತಾನೇ ಅಮ್ಮನಿಗೆ ಫೋನ್ ಮಾಡಿದ್ದ ಅವನು, ನಾನು ಅಲ್ಲೇ ಇದ್ದೆ. ನನ್ನ ಮಗನೇ, ಸರಿಯಾದ ಬುದ್ಧಿ ಕಲಿಸ್ತೀನಿ. ಇನ್ನೊಂದು ಸಲ ನನಗೆ ಸುಳ್ಳು ಹೇಳಬೇಕು ಅಂದರೆ 100 ಸಲ ಯೋಚನೆ ಮಾಡಬೇಕು. ಹಾಗೆ ಮಾಡ್ತೀನಿ. ಏನಪ್ಪ ಅಣ್ಣ? ಸರ್, ಇಲ್ಲಿ ಮಲ್ಲಿ ಅಂತ ಒಂದು ಹುಡುಗಿ ಇಲ್ಲ. ಮಲ್ಲಿನ? ಯಾವ ಮಲ್ಲಿ? ಅಲ್ಲ ರೀ, ಅವತ್ತು ಡ್ರೈವರಲ್ಲಿ ಆ ಡ್ರೈವರಲ್ಲಿ ಜಗಳ ಆಡಿದ್ನಲ್ಲ, ಅವ್ನ ಡ್ರೈವರ್. ಮತ್ತೆ ಎಲ್ಲ ಡ್ರೈವರ್ಗಳು ಯಾವ ಡ್ರೈವರ್ ಬಗ್ಗೆ ಕೇಳ್ತಾ ಇದ್ದೀರಾ? ಅಲ್ಲ ಅಣ್ಣ, ಅದೇ ಅವತ್ತೊಂದು ಜಗಳ ಆಯ್ತು ನೋಡಿ. ದಿನ ಜಗಳ ನಡೀತಾನೆ ಇರುತ್ತೆ. ಯಾವ ಜಗಳದ ಬಗ್ಗೆ ಮಾತಾಡ್ತೀರಾ? ನೋಡಿ, ಮಲ್ಲಿ ಅಂತ ಒಂದು ಹುಡುಗಿ ಅದು ಟೆಂಪೋ ಹತ್ತು ಬಂದಿದ್ದಾಳೆ. ಅವಳ ಜೊತೆ ಜಗಳ ಆಡಿದ್ನಲ್ಲ ಆ ಡ್ರೈವರಲ್ಲಿ. ಹಾಂ, ಆ ಡ್ರೈವರಲ್ಲಿ ಶ್ರೀಕಾಂತ, ಅಲ್ಲಿ ಅದೇ ಡ್ರೈವರ್ ಕಣ. ಅವ್ನ ಟೆಂಪೋ ಅಲ್ಲೇ ಬಂದು ಮಲ್ಲಿ. ಬಾ. ನಮಸ್ಕಾರ. ನಮಸ್ಕಾರ. ನನ್ನ ನೆನಪಿದೆಯಾ ನಿಮಗೆ? ಸರ್, ನಾನು ಒಬ್ಬರನ್ನ ಒಂದು ಸಲ ಮುಖ ನೋಡಿದ್ರೆ ಸಾಕು, ನನ್ನ ಜೀವನ ಪೂರ್ತಿ ಮರೆಯಲ್ಲ. ಹಾಗಾದ್ರೆ ನಿಮಗೆ ಮಲ್ಲಿ ನೆನಪಿದ್ಯಾ? ಮಲ್ಲಿನ? ಯಾವ ಮಲ್ಲಿ?